ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ ಸುದೇಶ್. ಮೊದಲಿಗೆ ಮುಖ್ಯಾಂಶಗಳು. ಬಾಕಿ ಇರುವ ಡಿಸಿಆರ್ ಠಾಣೆಗಳಿಗೆ ಕೂಡಲೇ ಡಿವೈಎಸ್ಪಿ ನೇಮಿಸಲು ಅಧಿವೇಶನದಲ್ಲಿ ಆಗ್ರಹಿಸಿದ ಶಾಸಕ ಡಾ ಬೆಲ್ದಾಳೆ. ಮಿಷನ್ ಟು ದಿ ಬ್ಲೈಂಡ್ ಮಿನಿಸ್ಟ್ರಿ ವತಿಯಿಂದ ಕ್ರಿಸ್ಮಸ್ ಕಾರ್ಯಕ್ರಮ ಆಚರಣೆ. ವಿಜೇಂದರ್ ಕಲೆಕ್ಷನ್ ಕಿಂಗ್, ಯಡಿಯೂರಪ್ಪ ಹೆಸರು ಕೆಡಿಸಿದ್ದು ವಿಜೇಂದರ್, ಡಿಸಿಎಂ ಡಿಕೆ ಶಿವಕುಮಾರ್. ಸಂಸತ್ತಿನ ಸಂಕೀರ್ಣದಲ್ಲಿ ವಿಪಕ್ಷಗಳ ಪ್ರತಿಭಟನಾ ಮೆರವಣಿಗೆ, ಬೀದಿಗಿಳಿದು ಹೋರಾಟ ನಡೆಸುವುದಾಗಿ ಪ್ರತಿಜ್ಞೆ. ಸುದ್ದಿಯ ವಿವರಗಳು. ಕರ್ನಾಟಕ ಸಾಮಾಜಿಕ ಬಹಿಷ್ಕಾರ ಪ್ರತಿಬಂಧ ನಿಷೇಧ ಹಾಗೂ ಪರಿಹಾರ ವಿಧೇಯಕ ಮೇಲೆ ಬೆಳಗಾವಿ ವಿಧಾನಸಭೆ ಅಧಿವೇಶನದಲ್ಲಿ ನಡೆದ ಚರ್ಚೆಯಲ್ಲಿ ಶಾಸಕ ಡಾ ಶೈಲೇಂದರ್ ಬೆಲ್ದಾಳೆ ಭಾಗವಹಿಸಿ ಮಾತನಾಡಿದರು. ಎಲ್ಲ ಜಾತಿ ಧರ್ಮ ವರ್ಗದವರು ಸೌಹಾರ್ದ ಸಮನ್ವಯತೆಯಿಂದ ಇರಬೇಕು. ಡಾ ಅಂಬೇಡ್ಕರ್ ಅವರು ಕೊಟ್ಟ ಸಂವಿಧಾನದ ನೆಲೆಗಟ್ಟಿನಲ್ಲೇ ನಾವೆಲ್ಲರೂ ಇಂದು ವಿವಿಧ ಸ್ಥಾನಕ್ಕೇರಲು ಸಾಧ್ಯವಾಗಿದೆ. ಮಹಾತ್ಮ ಬಸವಣ್ಣನವರ ಇವನ್ಯಾರವ ಎಂದೆನಿಸದರಯ್ಯ, ಇವ ನಮ್ಮವ ಮನೆಯ ಮಗನೆಂದೆನಿಸಯ್ಯ ಎಂಬ ವಚನ ಪಾಲಿಸಿದರೆ ಸಮಾಜದಲ್ಲಿ ಎಲ್ಲೂ ಜಾತಿ ಧರ್ಮದ ಜಗಳವೇ ಆಗುವುದಿಲ್ಲ ಎಂದು ಸದನದಲ್ಲಿ ಹೇಳಿದರು. ಎಸ್ಸಿ ಎಸ್ಟಿ ಮೇಲಿನ ದೌರ್ಜನ್ಯ ನಿಯಂತ್ರಣ ಹಾಗೂ ಈ ಪ್ರಕರಣ ತನಿಖೆಗೆ ವೇಗ ನೀಡಲು ರಾಜ್ಯದ ಬಾಕಿ ಉಳಿದ 21 ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯ ಠಾಣೆಗಳಿಗೆ ಕೂಡಲೇ ಡಿವೈಎಸ್ಪಿ ನೇಮಿಸಲು ಆಗ್ರಹಿಸಿದರು. ಮಾನ್ಯ ಅಧ್ಯಕ್ಷರೇ, ಸಾಮಾನ್ಯ ಸಮಾಜ ಕಲ್ಯಾಣ ಸಚಿವರು ಇವತ್ತಿನ ಬಿಲ್ ಮಂಡನೆ ಮಾಡಿದ್ದಾರೆ. ಬಹಳ ಒಳ್ಳೇದಿದೆ. ಸಮಾಜದಲ್ಲಿ ಅಸ್ಪೃಶ್ಯತೆ ಹೋಗಬೇಕು, ಎಲ್ಲರೂ ಅಣ್ಣ ತಮ್ಮರ ಭಾವನೆಯಿಂದ ಇರಬೇಕು, ಮೇಲು ಕೀಳು ಇರಬಾರ್ದಂತ ಈ ಬಿಲ್ಲನ್ನು ನಾವೆಲ್ಲರೂ ಸ್ವಾಗತ ಮಾಡ್ತೀವಿ. ಮತ್ತೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಸಂವಿಧಾನ ಬರೆದಿದ್ದಾರೆ ಅಂತಂತೆ ನಾವೆಲ್ಲ ಗ್ರಾಮ ಪಂಚಾಯತ್ ಅಧ್ಯಕ್ಷರದ್ದು ರಾಷ್ಟ್ರಪತಿ ಆಗ್ಲಿಕ್ಕೆ ಸಾಧ್ಯ ಆಯ್ತು. ಇದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿಯವರ ಕೊಡುಗೆ ಅಂತ ನಾನು ಭಾವಿಸ್ತೀನಿ. ಅವರು ಮಾಡಿದ್ದಕ್ಕೆ ನಾನು MLA ಆಗಿದ್ದೀನಿ, ತಾವು ಸ್ಪೀಕರ್ ಆಗಿದ್ದೀರಿ, ಮತ್ತೆ ಇಲ್ಲೆಲ್ಲ ಮಂತ್ರಿಗಳಾಗಿದ್ದಾರೆ. ಅದಕ್ಕೆ ಇದು ಒಂದು ನಮ್ಮ ಸಮಾಜದಲ್ಲಿ ಅಸ್ಪೃಶ್ಯತೆ ಹೋಗ್ಬೇಕು ಅಂದ್ರೆ ಒಂದು ವಚನ, ಬಸವಣ್ಣರ ಒಂದು ವಚನ ನೆನ್ ಬರ್ತದೆ ಅಧ್ಯಕ್ಷರೇ. ಇದನ್ನು ನಾವು ಎಲ್ಲರೂ ಪಾಲನೆ ಮಾಡಿದ್ರೆ ಗ್ರಾಮ ಮಟ್ಟದ ಹಿಡಿದು ದಿಲ್ಲಿವರೆಗೆ ಕೂಡ ಎಲ್ಲರೂ ಶಾಂತ ರೀತಿಯಿಂದ ಇರಬಹುದು. ಇವನಾರವ ಎಂದೆನಿಸಿದಯ್ಯ, ಇವ ನಮ್ಮವ ಎಂದೆನಿಸಯ್ಯ, ಕೂಡಲ ಸಂಗಮ ದೇವಯ್ಯ, ನಿಮ್ಮ ಮನೆಯ ಮಗನೆಂದೆನಿಸಯ್ಯ ಅಂತ. ಇದೊಂದು ವಚನ ನಾವು ಓದ್ದೇವು ಅಂದ್ರ ಯಾವುದೇ ಒಂದು ಮೇಲು ಕೀಳು ಬರಲ್ಲ, ಎಲ್ಲಿ ಅಸ್ಪೃಶ್ಯತೆ ಬರಲ್ಲ, ಎಲ್ಲಿ ಜಗಳ ಆಗಲ್ಲ. ನಮ್ಮ ದೇಶ ಮೊದಲು, ಜಾತಿ ಧರ್ಮ ಎಲ್ಲರೂ ಒಂದಾಗಿರ್ಬೇಕಂತ ಭಾವನೆ ಹೇಳ್ತೀನಿ. ಇನ್ನೊಂದು ನೋವಿನ ಸಂಗತಿ ಅಂದ್ರ ಇಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಮತ್ತು ಮಹಾದೇವ್ ಸಾಹೇಬರು ಕೂಡ ಇಲ್ಲೇ ಇದ್ದಾರೆ. ಇದು DCR ಠಾಣೆ ಮಾಡಿದ್ದಾರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಮೇಲಿನ ದೌರ್ಜನ್ಯ ಬಗ್ಗೆ. ಸುಮಾರು ಒಂದು 35 ಪೊಲೀಸ್ ಠಾಣೆಗಳಿವೆ ಸರ್. ಅದರಲ್ಲಿ ಓನ್ಲಿ ಸಮಾಜ ಕಲ್ಯಾಣ ಇಲಾಖೆಗೆ ತಾವು ನೇಮಕ ಮಾಡಬೇಕಂತ ಆರ್ಡರ್ ಮಾಡಿದಿರಿ. ಪೊಲೀಸ್ ಇಲಾಖೆಯಲ್ಲಿ ಯಾಕಂದ್ರೆ ಈ ವಿಷಯ ಬಂದಿದೆ ಅಂತ ನಾನು ಹೇಳ್ತಾ ಇದ್ದೀನಿ ಸಮಾಜ ಕಲ್ಯಾಣ ಸಚಿವರಿಗೆ. ಸುಮಾರೊಂದು 33 DCR ಇದಕ್ಕೆ DSP ನೇಮಕ ಮಾಡಬೇಕು. ಇಲ್ಲಿ ತನ ಓನ್ಲಿ 12 DSP ಅಷ್ಟೇ ನೇಮಕ ಮಾಡಿದ್ದಾರೆ. ಅತಿ ನೋವಿನ ಸಂಗತಿ ಅಂದ್ರ ಇನ್ನು 21 DSP ನೇಮಕ ಆಗ್ಬೇಕು. ಅದಕ್ಕೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮೇಲೆ ಅನ್ಯಾಯ ದೌರ್ಜನ್ಯ ಆಗ್ತಾ ಇದೆ. ಅದು ತಡೆ ಹಿಡ್ಲಿಕ್ಕೆ ಮತ್ತು ಅದಕ್ಕೆ ಫಾಲೋ ಅಪ್ ಮಾಡ್ಲಿಕ್ಕೆ ತೊಂದರೆ ಆಗ್ತಾ ಇದೆ. ಮಾನ್ಯ ಅಧ್ಯಕ್ಷರೇ, ಇದ್ರ ಬಗ್ಗೆ ಕೂಡ ಸಮಾಜ ಕಲ್ಯಾಣ ಇಲಾಖೆಗೆ ಬರ್ತದ. ಇದು ಕೂಡ ಅದೇ ಒಂದು ಕಾನೂನು ಅಡಿಯಲ್ಲಿ ತಡೆಗಟ್ಟಲಿಕ್ಕೆ ಒಂದು ಕಾನೂನು ಮಾಡಿದ್ದಾರೆ. ಅದೊಂದು DSP ನೇಮಕ ಕೂಡ ಮಾಡಬೇಕಂತ 21 ಪೊಲೀಸ್ ಸ್ಟೇಷನ್ಗೆ ಅಂತ ತಮ್ಮ ಮುಖ ವಿನಂತಿ ಮಾಡ್ಕೋತೀನಿ. ಒಳ್ಳೆದು, ಎಲ್ಲರೂ ಒಂದೇ ರೀತಿಯಲ್ಲಿ ಅಣ್ಣ ತಮ್ಮರ ಪ್ಲೇರಣ ಒಂದು ಅಂತ ಭಾವಿಸುತ್ತಾ. ಬೀದರ್ ಮಿಷನ್ ಟು ದಿ ಬ್ಲೈಂಡ್ ಮಿನಿಸ್ಟ್ರಿ ವತಿಯಿಂದ ಕ್ರಿಸ್ಮಸ್ ಕಾರ್ಯಕ್ರಮವನ್ನು ಇಂದು ಸೇಕ್ರೆಡ್ ಹಾರ್ಟ್ ಚರ್ಚ್ ಶಾಲೆಯಲ್ಲಿ ಆಚರಿಸಲಾಯಿತು ಎಂದು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಆಕಾಶ್ ಮಾಸಿಮಾಡೆ ತಿಳಿಸಿದರು. ಜಿಲ್ಲೆಯ ಎಲ್ಲಾ ತಾಲೂಕುಗಳಿಂದ ವಿಕಲಚೇತನರು ಆಗಮಿಸಿ ಕಾರ್ಯಕ್ರಮಕ್ಕೆ ಮೆರುಗು ತಂದಿದ್ದಾರೆ. ಕಾರ್ಯಕ್ರಮದಲ್ಲಿ ವಿಕಲಚೇತನರಿಗೆ ಬ್ಲಾಂಕೆಟ್, ಆಡಿಯೋ ಬೈಬಲ್, ಕ್ಯಾನ್, ಬ್ಲೈಂಡ್ ಲಿಪ್ ಇನ್ನಿತರ ವಸ್ತುಗಳನ್ನು ಅವರಿಗೆ ನೀಡಲಾಯಿತು ಎಂದರು. ಈ ವೇಳೆ KMDC ರಾಜ್ಯ ಉಪಾಧ್ಯಕ್ಷ ಸಂಜಯ್ ಜಾಗೀರ್ದಾರ್ ಮುಖ್ಯ ಅತಿಥಿಯಾಗಿದ್ದರು. ದೈವ ಸಂದೇಶಕರು ಪಾಸ್ಟರ್ ಜೈಶೀಲ್ ಬಕ್ಕಚೋಡಿ ಮತ್ತು ಪಾಸ್ಟರ್ ಮಂಜಿತ್ ಪೌಲ್, ಕೈಲಾಶ್, ರಾಹುಲ್ ಹಾಗೂ ವಿಕಲಚೇತನರು ಉಪಸ್ಥಿತರಿದ್ದರು. ಈ ಸುರ
ಗೀತೆ ಹಾಡುವೆ ಹಾಡಿತು ಗೀತೆ ಹಾಡುವೆ ಹರುಷ ತನ್ನ ದಿನವು. ಮಿಷನ್ ಟು ದ ಬ್ಲೈಂಡ್ ಮಿನಿಸ್ಟ್ರಿ ಡಿವಿಷನ್ ಬೀದರ್ 18/12/2025 ಕ್ರಿಸ್ಮಸ್ ಪ್ರೋಗ್ರಾಮನ್ನು ಈ ದಿನ ಆಚರಣೆ ಮಾಡಿದ್ದೀವಿ. ಈ ಒಂದು ಕ್ರಿಸ್ಮಸ್ ಕಾರ್ಯಕ್ರಮದಲ್ಲಿ ಬೀದರ್ ಜಿಲ್ಲೆ 8 ತಾಲೂಕಿನಿಂದ ಎಲ್ಲ ವಿಕಲಚೇತನರು ಆಗಮಿಸಿದ್ದರು. ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ವಿಕಲಚೇತನರಿಗೆ ಬ್ಲ್ಯಾಂಕೆಟ್ಸ್, ಕೇನ್, ಆಡಿಯೋ ಬೈಬಲ್, ಬ್ರೈಲ್ ಲಿಪಿ ನಿಮಿತ್ತವಾಗಿ ಇನ್ನಿತರ ವಸ್ತುಗಳನ್ನು ಕೂಡ ಕೊಡಲಾಗಿತ್ತು. ಈ ಕ್ರಿಸ್ಮಸ್ ಹಬ್ಬದ ನಿಮಿತ್ತವಾಗಿ ಅನೇಕ ದೇವದಾಸರು ಹಾಗೂ ವಿಶ್ವಾಸಿಗಳು ಆಗಮಿಸಿದರು. ಹಾಗೂ ಈ ಒಂದು ಕ್ರಿಸ್ಮಸ್ ಪ್ರೋಗ್ರಾಮದ ನಿಮಿತ್ತವಾಗಿ ಬಂದಿರತಕ್ಕಂಥ ಎಲ್ಲರಿಗೂ ಕೂಡ ಊಟದ ವ್ಯವಸ್ಥೆ ಹಾಗೂ ಪ್ರತಿಯೊಂದು ವಿಷಯದಲ್ಲಿ ಕೂಡ ಎಲ್ಲ ರೀತಿಯ ವ್ಯವಸ್ಥೆ ಮಾಡಲಾಗಿತ್ತು. ಈ ಒಂದು ಕಾರ್ಯಕ್ರಮಕ್ಕೆ ಸಂಜಯ್ ಜಾಗೀರ್ದಾರ್ ಅಣ್ಣವರು, ಆಮೇಲೆ ಜಯಶೀಲ್ ಪಾಸ್ಟರು, ಆಮೇಲೆ ಸುರೇಶ್ ಪಾಸ್ಟರು, ಇನ್ನಿತರ ಎಲ್ಲ ಸೇವಕರು ಆಗಮಿಸಿ ಈ ಒಂದು ಕ್ರಿಸ್ಮಸ್ ಪ್ರೋಗ್ರಾಮನ್ನು ಯಶಸ್ವಿಯಾಗಿ ಗೊಳಿಸಲು ಸಾಧ್ಯ ಮಾಡಿದೆ. ನನ್ನ ಹೆಸರು ಆಕಾಶ್. ನಾನು ಬೀದರ್ ಜಿಲ್ಲೆಯಲ್ಲಿ ವಿಕಲಚೇತನರ ಮಧ್ಯದಲ್ಲಿ ಸೇವೆ ಮಾಡಿದೆ. ನ್ಯಾಷನಲ್ ಹೆರಾಲ್ಡ್ ಪ್ರಕರಣವನ್ನು ಈಗಾಗಲೇ ಕೈಬಿಡಲಾಗಿದೆ. ಒಂದು ಎಫ್ಐಆರ್ ಇದೆ, ಅದನ್ನು ಹಿಂಪಡೆದರೆ ಉತ್ತಮವಾಗುತ್ತದೆ. ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಯಾವುದೇ ತಪ್ಪು ಮಾಹಿತಿ ಸರ್ಕಾರ ಕಡೆಯಿಂದ ಆಗಿಲ್ಲ. ನ್ಯಾಷನಲ್ ಹೆರಾಲ್ಡ್ ಪ್ರಕರಣದ ಬಗ್ಗೆ ನಾವು ಧ್ವನಿ ಎತ್ತುತ್ತಿರುವುದರಿಂದ ಬಿಜೆಪಿಯವರು ಮುಖ್ಯ ವಿಷಯಗಳಿಂದ ವಿಮುಖರಾಗಲು ಗೃಹಲಕ್ಷ್ಮಿ ವಿಚಾರವನ್ನು ಎತ್ತುತ್ತಿದ್ದಾರೆ ಎಂದು ಡಿಕೆ ಶಿವಕುಮಾರ್ ಟೀಕಿಸಿದರು. ಫೆಬ್ರವರಿ-ಮಾರ್ಚ್ ತಿಂಗಳ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಸರ್ಕಾರ ಬಿಡುಗಡೆ ಮಾಡಿಲ್ಲ, ಬಡವರ ಹಣ ಲೂಟಿ ಮಾಡಿದೆ ಎಂಬ ವಿರೋಧ ಪಕ್ಷ ಬಿಜೆಪಿ ನಾಯಕ ಬಿವೈ ವಿಜೇಂದ್ರ ಆರೋಪಕ್ಕೆ ಡಿಕೆ ಶಿವಕುಮಾರ್ ಪ್ರತಿಕ್ರಿಯಿಸಿದ್ದಾರೆ. ಬೆಳಗಾವಿಯಲ್ಲಿಂದು ಸುದ್ದಿಗಾರರ ಜೊತೆ ಮಾತನಾಡಿದ ಅವರು, ರಾಜ್ಯದಲ್ಲಿ ಕಲೆಕ್ಷನ್ ಕಿಂಗ್ ಅಂದರೆ ಅದು ಬಿವೈ ವಿಜೇಂದ್ರ. ಅವರ ಕಲೆಕ್ಷನ್ ಬಗ್ಗೆ ಬಿಚ್ಚಿಡಬೇಕಾ? ವಿಜೇಂದ್ರಗೆ ಅನುಭವದ ಕೊರತೆ ಇದೆ. ಅವರ ತಂದೆ ಯಡಿಯೂರಪ್ಪ ಹೆಸರು ಕೆಡಿಸಿದ್ದು ವಿಜೇಂದ್ರನೇ ಎಂದು ಗುಡುಗಿದ್ದಾರೆ. ವಿರೋಧ ಪಕ್ಷದವರ ಮಾತು, ಆರೋಪದಲ್ಲಿ ಇತಿಮಿತಿ ಇರಬೇಕು. ರಾಜ್ಯದ ಯಾವ ಖಜಾನೆ ಖಾಲಿಯಾಗಿದೆ? ಈ ಬಗ್ಗೆ ಸದನಕ್ಕೆ ಬಂದು ಮಾತನಾಡಲಿ, ತಪ್ಪಿಸಿಕೊಂಡು ಹೊರಗೆ ಮಾತನಾಡುವುದಲ್ಲ, ಸದನದಲ್ಲಿ ಪ್ರಶ್ನೆ ಮಾಡಲಿ ಎಂದು ಸವಾಲು ಹಾಕಿದರು. See, National Herald case has already been thrown out, but again one FIR is there. It is better if they withdraw the FIR. Whatever FIR they are filed in the Delhi police, if they withdraw it, it will be good for them. Otherwise, the same thing. Only they can harass us. That's all. Sir, BJP is questioning on Grihalakshmi scheme, saying that the minister has given a misinformation. The funds will not be released. They are making her a leader. That's all. What misinformation? What misinformation? Whatever the amount has been delivered from the finance department, she is releasing it. That's all. There is no misinformation or nothing. They wanted to deviate. They know that we are taking up the National Herald case against Rahul Gandhi, Sonia Gandhi. They are harassing. We wanted to take that case, so they have blocked the assembly by Grihalakshmi. There is nothing. Why did they not give this upper Bhadra project money? Why they did not give Narega money? Narega money still they are not given. Jal Jeevan Mission money still they have not given. They have not given money to any of the state central finances which were supposed to give. They did not compensate on the GST. They are speaking on Grihalakshmi. Whatever we have spoken, we have delivered. What happened in Maharashtra? What happened in other states? They are not able to deliver anything. But here, 24 months we have already given to them. ಕೇಂದ್ರ ಸರ್ಕಾರವು ಅಸ್ತಿತ್ವದಲ್ಲಿರುವ ನರೇಗಾ ಯೋಜನೆಯಿಂದ ಮಹಾತ್ಮ ಗಾಂಧಿ ಹೆಸರನ್ನು ತೆಗೆದುಹಾಕುವ ಕ್ರಮವನ್ನು ಖಂಡಿಸಿ ಹಲವರು ವಿರೋಧ ಪಕ್ಷದ ನಾಯಕರು ಗುರುವಾರ ಸಂಸತ್ ಭವನದ ಸಂಕೀರ್ಣದೊಳಗೆ ಪ್ರತಿಭಟನಾ ಮೆರವಣಿಗೆ ನಡೆಸಿದರು ಮತ್ತು ಮಸೂದೆಯನ್ನು ಹಿಂಪಡೆಯುವಂತೆ ಒತ್ತಾಯಿಸಿದರು. ಮಹಾತ್ಮ ಗಾಂಧಿ ನರೇಗಾ ಎಂದು ಬರೆಯಲಾಗಿದ್ದ ಬೃಹತ್ ಬ್ಯಾನರ್ ಹಿಡಿದು ಅವರು ಪ್ರೇರಣಾ ಸ್ಥಳದಲ್ಲಿರುವ ಗಾಂಧಿ ಪ್ರತಿಮೆಯಿಂದ ಮಕರ ದ್ವಾರದವರೆಗೆ ಮೆರವಣಿಗೆ ನಡೆಸಿ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿದರು. ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್, ಡಿಎಂಕೆಯ ಕೆ ಕನ್ವಿಮೋಳೆ, ಟಿಆರ್ ಬಲ್ಲು, ಎ ರಾಜಾ, ಐಯುಎಂಎಲ್ನ ಇಟಿ ಮೊಹಮ್ಮದ್ ಬಶೀರ್, ಶಿವಸೇನೆಯ ಅರವಿಂದ್ ಸಾವಂತ್ ಮತ್ತು ಆರ್ಎಸ್ಪಿಯ ಎನ್ಕೆ ಪ್ರೇಮಚಂದ್ರನ್ ಸೇರಿದಂತೆ ಹಲವರು ಪ್ರತಿಭಟನೆಯಲ್ಲಿ ಭಾಗವಹಿಸಿದರು.
ಮೋದಿ ಸರ್ಕಾರ ರಾಷ್ಟ್ರಪಿತ ಮಹಾತ್ಮ ಗಾಂಧಿಯವರನ್ನು ಅವಮಾನಿಸಿದಲ್ಲದೆ ಭಾರತದ ಹಳ್ಳಿಗಳಲ್ಲಿ ಸಾಮಾಜಿಕ ಆರ್ಥಿಕ ಪರಿವರ್ತನೆಗೆ ಕಾರಣವಾದ ಕೆಲಸ ಮಾಡುವ ಹಕ್ಕನ್ನು ಸಹ ಹತ್ತಿಕ್ಕಿದೆ. ಆಡಳಿತ ನಡೆಸುತ್ತಿರುವ ಸರ್ವಾಧಿಕಾರಿ ಸರ್ಕಾರದ ಈ ದಬ್ಬಾಳಿಕೆಯ ವಿರುದ್ಧ ನಾವು ಸಂಸತ್ತಿನಿಂದ ಹಿಡಿದು ಬೀದಿಗಳಲ್ಲಿಯೂ ಹೋರಾಡುತ್ತೇವೆ ಎಂದು ಪ್ರತಿಭಟನೆಯ ನಂತರ ಖರ್ಗೆ ಹಿಂದಿಯಲ್ಲಿ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ. पीछे का भी ध्यान रखिएगा. ಇಥಿಯೋಪಿಯಾ ಪ್ರವಾಸವನ್ನು ಮುಗಿಸಿರುವ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾರತೀಯ ಕಾಲಮಾನ ಪ್ರಕಾರ ನಿನ್ನೆ ಸಂಜೆ 2 ದಿನಗಳ ಭೇಟಿಗಾಗಿ ಒಮನ್ ರಾಜಧಾನಿ ಮಸ್ಕತ್ಗೆ ಬಂದಿಳಿದರು. ಮಸ್ಕತ್ ವಿಮಾನ ನಿಲ್ದಾಣದಲ್ಲಿ ಅವರಿಗೆ ಒಮನ್ ರಕ್ಷಣಾ ವ್ಯವಹಾರಗಳ ಉಪಪ್ರಧಾನ ಮಂತ್ರಿ ಸೈಯದ್ ಶಿಹಾಬ್ ಬಿನ್ ತಾರಿಕ್ ಅಲ್ ಸೈಯದ್ ಆತ್ಮೀಯವಾಗಿ ಬರಮಾಡಿಕೊಂಡರು. ಭಾರತ ಒಮನ್ ಸ್ನೇಹದ ಬಗ್ಗೆ ದೃಷ್ಟಿಕೋನಗಳನ್ನು ವಿನಿಮಯ ಮಾಡಿಕೊಳ್ಳುವ ಮೂಲಕ ನಾವು ಉತ್ತಮ ಸಂವಾದವನ್ನು ಹೊಂದಿದ್ದೇವೆ ಎಂದು ಪ್ರಧಾನಿ ಮೋದಿ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಪ್ರಧಾನಿ ಮೋದಿ ದೇಶದ ಉನ್ನತ ನಾಯಕತ್ವದೊಂದಿಗೆ ಮಾತುಕತೆ ನಡೆಸಲಿದ್ದಾರೆ ಮತ್ತು ಮಹತ್ವಾಕಾಂಕ್ಷೆಯ ವ್ಯಾಪಾರ ಒಪ್ಪಂದಕ್ಕೆ ಸಹಿ ಹಾಕುವ ನಿರೀಕ್ಷೆ ಇದೆ. ಸುಲ್ತಾನ್ ಹೈತಮ್ ಬಿನ್ ತಾರಿಕ್ ಅವರ ಆಹ್ವಾನದ ಮೇರೆಗೆ ಮೋದಿ ಅವರು ಒಮನ್ಗೆ ಭೇಟಿ ನೀಡುತ್ತಿದ್ದಾರೆ. ಇದು ಗಲ್ಫ್ ರಾಷ್ಟ್ರಕ್ಕೆ ಅವರ 2ನೇ ಭೇಟಿಯಾಗಿದ್ದು ಎರಡೂ ದೇಶಗಳ ನಡುವಿನ ರಾಜತಾಂತ್ರಿಕ ಸಂಬಂಧಗಳ ಸ್ಥಾಪನೆಯ 70 ವರ್ಷಗಳನ್ನು ಸೂಚಿಸುತ್ತದೆ. पोढ़ंता पीधो कसुंबी नोरंग ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.